ಸ್ವಾಗತ ವೀಕ್ಷಕರೇ. ಎಂದಿನಂತೆ ನಮ್ಮ ಜೊತೆಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಶ್ರೀ ದಿನೇಶ್ ಗುರೂಜಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಬ್ರಹ್ಮಸ್ಪತೆ ನಮಃ. ನಮಸ್ಕಾರ ವೀಕ್ಷಕರೇ. ನಕ್ಷತ್ರ ದೋಷಗಳ ಬಗ್ಗೆ ಮಾತನಾಡ್ತಾ ಇದ್ರು ಗುರೂಜಿ. ನನ್ನೆ ಕೂಡ ರಾಶಿಗಳ ಬಗ್ಗೆ ಹೇಳಿದ್ದಾರೆ. ಇವತ್ತು ಯಾವ ರಾಶಿ ಬಗ್ಗೆ ಹೇಳ್ತಾರೆ ಅಂತ ಕೇಳೋಣ. ಗುರೂಜಿ ಏನು ಹೇಳ್ತೀರಾ? ಇವತ್ತು ರೋಹಿಣಿ ನಕ್ಷತ್ರದ ಬಗ್ಗೆ ಮಾತಾಡೋಣ. ರೋಹಿಣಿ ನಕ್ಷತ್ರ ವೃಷಭ ರಾಶಿ. ಚಂದ್ರನಿಗೆ ಅತ್ಯಂತ ಪ್ರಿಯವಾದ ನಕ್ಷತ್ರ. ಚಂದ್ರನಿಗೆ ಶಾಸ್ತ್ರದಲ್ಲಿ 27 ಹೆಂಡತಿಯರು ಅಂತ ಹೇಳಿದ್ದಾರೆ. ಅದರಲ್ಲಿ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು ರೋಹಿಣಿ. ರೋಹಿಣಿಯ ನಕ್ಷತ್ರದಲ್ಲಿ ಹೆಚ್ಚು ಕಾಲ ಇರ್ತಾನೆ. ಸೈಂಟಿಫಿಕ್ಕಾಗಿ ನೋಡಿದ್ರೂ ಕೂಡ ಮೂಮೆಂಟಲ್ಲಿ ರೋಹಿಣಿ ನಕ್ಷತ್ರ ಬಂದಾಗ ಚಂದ್ರ ಸ್ಲೋ ಆಗಿಬಿಡ್ತಾನೆ. ಇದು ನಾನು ಆಸ್ಟ್ರೋನಾಮಿಕಲಿ ಹೇಳ್ತಾ ಇದ್ದೀನಿ. ಅಂದರೆ ಬೇರೆ ನಕ್ಷತ್ರದಲ್ಲಿ ಎಷ್ಟು ಸ್ಪೀಡಾಗಿ ಹೋಗ್ತಾರೋ ರೋಹಿಣಿ ನಕ್ಷತ್ರದಲ್ಲಿ ಸ್ಲೋ ಆಗಿಬಿಡುತ್ತೆ. ಅದನ್ನು ಶಾಸ್ತ್ರದಲ್ಲಿ ಏನು ಮಾಡಿದ್ದಾರೆ, ಅವನಿಗೆ ಪ್ರಿಯವಾದ ಪತ್ನಿ ಅಂತ ಹೇಳಿ ಹೆಚ್ಚು ಕಾಲ ಅಲ್ಲಿರ್ತಾನೆ ಅಂಥೇಳಿ ಆ ದಕ್ಷ ಇರ್ತಕ್ಕಂಥ 27ನ ವೈಫ್ ಇರ್ತಕ್ಕಂಥ ಅವರ ಅಪ್ಪ ಅವನಿಗೆ ಶಾಪ ಕೊಡ್ತಾರೆ. ಒಂದೇ ಇದ್ರ ಕಡೆ ಇದೆಯಾ, ಬೇರೆಯವರೆಲ್ಲ ಭಾಳ ಬೇಜಾರು ಮಾಡ್ಕೊಂಡಿದ್ದಾರೆ ಅಂಥೇಳಿ ಶಾಸ್ತ್ರದಲ್ಲಿ ಅವನಿಗೆ ನೀಚನಾಗು, ನೀನು ಹುಚ್ಚನಾಗು, 15 ದಿವಸ ಬ್ಲ್ಯಾಕ್ ಆಗು, 15 ದಿವಸ ವೈಟ್ ಆಗು ಅಂಥೇಳಿ ವೃದ್ಧಿಚಂದ್ರ ಕ್ಷೀಣಚಂದ್ರ ಮಾಡಿರ್ತಕ್ಕಂಥದ್ದು. ಸೊ ರೋಹಿಣಿ ನಕ್ಷತ್ರದಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಹುಟ್ಟಿರ್ತಕ್ಕಂಥ ಒಂದು ವಿಷ್ಣುವಿನ ಅವತಾರ ಕೃಷ್ಣ ಪರಮಾತ್ಮ. ರೋಹಿಣಿ ನಕ್ಷತ್ರವರು ಭಾಳ ಕ್ರಿಯೇಟಿವ್ ಇರ್ತಾರೆ. ಅವರು ಕ್ರಿಯೇಟಿವ್ ಆ್ಯಸ್ ಎ ಹೋಲ್. ಅವರು ಡ್ರೆಸ್ ಮಾಡೋ ಸೆನ್ಸು ಭಾಳ ಚೆನ್ನಾಗಿರ್ತಾರೆ. ಈ ಸಿನಿಮಾ ರಂಗದವರು ಅಥವಾ ಅಲ್ಲಿ ಏನಾದ್ರು ಶುಕ್ರ ಕೂತ್ಕೊಂಡಾಗ ಅಥವಾ ಚಂದ್ರ ಕೂತ್ಕೊಂಡಾಗ, ನಾನು ಜನರಲಿ ಹೇಳ್ತಾರೆ ಶುಕ್ರ ಮತ್ತು ಚಂದ್ರ ಕೂತ್ಕೊಂಡಾಗ, ಅಲ್ಲಿ ಶುಕ್ರ ಬಂದಾಗ ಇನ್ನೂ ಸ್ವಲ್ಪ ಪವರ್ ಜಾಸ್ತಿ ಆಗಿರುತ್ತೆ. ಇದು ನಾನು ರಾಶಿ ಪ್ರಕಾರ ಹೇಳಿದಾಗ ಅವರು ಕ್ರಿಯೇಟಿವ್ ಜಾಸ್ತಿ ಇರ್ತಾರೆ. ಸಿಂಗಿಂಗಲ್ಲಿ ಇಷ್ಟ ಆಗುತ್ತೆ, ಹಾಡುಗಾರಿಕೆ ಅಥವಾ ಯಾವುದಾದ್ರು ಇನ್ಸ್ಟ್ರೂಮೆಂಟಲ್ಲಿ ಇಷ್ಟ ಆಗುತ್ತೆ. ದಯವಿಟ್ಟು ಯಾರು ಈ ರಾಶಿಯಲ್ಲಿ ಹುಟ್ಟಿರ್ತಾರೆ, ಮಕ್ಕಳು ಹುಟ್ಟಿರ್ತಾರೆ, ಇವಾಗಲಿಂದನೇ ಅವ್ರಿಗೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಅದರಲ್ಲಿ ಮಾಡಿಸಿ. ಅಟ್ಲೀಸ್ಟ್ ನಾವು ಯಾವುದು ಫೇಮಸ್ ಆಗೋದು ಬೇಡ, ಅವ್ರಿಗೆ ಜೀವನದಲ್ಲಿ ಏನಾದ್ರು ಒಂದು ಕಲ್ತ್ವಿ ಅನ್ನೋದೊಂದು ತೃಪ್ತಿ. ಪ್ರತಿಯೊಬ್ಬ ಮನುಷ್ಯನು ಎಲ್ಲನೂ ಗ್ರೇಟ್ ಆಗಬೇಕು ಅನ್ನೋದೇನಿಲ್ಲ. ಯಾವುದಾದ್ರು ಒಂದು ಸಾಧನೆ ಮಾಡಿ ಅವನ ತೃಪ್ತಿಗೆ ಅವನು ಮಾಡಿಕೊಂಡ್ರೆ ವಿಶೇಷವಾಗಿ ಲಾಭ ಆಗುತ್ತೆ. ಪ್ರತಿಯೊಬ್ಬ ಮನುಷ್ಯನೂ ಇದು ಮಾಡಬೇಕು. ನಾನೇನು ಮಾಡಿದೆ, ನಾನೇನು ಸಮಾಜಕ್ಕೆ ಏನು ಮಾಡಿದೆ, ಅಥವಾ ನನಗೆ ನಾನೇನು ಮಾಡಿಕೊಂಡೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸೆನ್ಸ್ ಆಫ್ ಹ್ಯೂಮರ್ ಹೆಚ್ಚಾಗಿರುತ್ತೆ. ಮತ್ತು ಮಾತಾಡ್ತಕ್ಕಂಥ ಮಾತಿನಲ್ಲಿ ಭಾಳ ಒಂದು ಸ್ವೀಟ್ನೆಸ್ಸು, ಒಂದು ಮಧುರತೆ ಹೆಚ್ಚಾಗಿರುತ್ತೆ. ಮತ್ತು ಅದು ಶುಕ್ರನ ಆಧಿಪತ್ಯ ಇರ್ತಕ್ಕಂಥದ್ದು. ಅಂದರೆ ವೃಷಭ ರಾಶಿ ಮತ್ತು ಚಂದ್ರ ಇರ್ತಕ್ಕಂಥದ್ದು ಚಂದ್ರನ ರಾಶಿ. ರೋಹಿಣಿ ನಕ್ಷತ್ರ ಚಂದ್ರನ ರಾಶಿ ಆಗಿರೋದ್ರಿಂದ ಶುಕ್ರ ಮತ್ತು ಚಂದ್ರ ಎರಡನ್ನೂ ಕೂಡ ನಾವು ಸಂಯೋಗ ಮಾಡಿದಾಗ ವಿಶೇಷವಾಗಿರ್ತಕ್ಕಂಥ ಒಂದು ಕಾಂತಿ ಉತ್ಪತ್ತಿ ಆಗ್ತಕ್ಕಂಥದ್ದು. ಇಲ್ಲಿ ಕಪ್ಪು ಬಿಳುಪು ಅಂತ ಹೇಳಲ್ಲ, ಕಾಂತಿ, ಮುಖದಲ್ಲಿ ಕಾಂತಿ ಹೆಚ್ಚಾಗಿರುತ್ತೆ, ಅಟ್ರಾಕ್ಟಿವ್ ಆಗಿರ್ತಾರೆ ಭಾಳ ಅಂತ ಹೇಳ್ಬೋದು. ಬಟ್ ಈ ನಕ್ಷತ್ರಕ್ಕೆ ಸ್ವಲ್ಪ ಒಂದು ದೋಷ ಅಂತ ಹೇಳ್ತೀವಿ. ಏನಪ್ಪ ದೋಷ ಅಂತಂದರೆ ಬುಧನ ದೋಷ ಇದೆ ಈ ನಕ್ಷತ್ರಕ್ಕೆ. ಬುಧನ ದೋಷ ಅಂತಂದರೆ ಇವರಿಗೆ ಮಾವಿನಿಂದ ಸ್ವಲ್ಪ ನೆಗೆಟಿವಿಟಿ ಜಾಸ್ತಿ ಆಗುತ್ತೆ. ಸೋದರ ಮಾವ ಇರ್ಬೋದು, ಅಂಕಲಿಂದ ಪ್ರಾಬ್ಲಮ್ ಆಗ್ತಕ್ಕಂಥದ್ದು. ಮತ್ತು ಸ್ವಲ್ಪ ಮಟ್ಟಿಗೆ ಫ್ರೆಂಡ್ಸಿಂದ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಹೆಚ್ಚಾಗಿದೆ. ಅಸೂಯೆ ಪಡ್ತಕ್ಕಂಥದ್ದು ಫ್ರೆಂಡ್ಸ್ ಅವರು, ಅಥವಾ ಫ್ರೆಂಡ್ಸ್ ಸಹಾಯ ಮಾಡ್ತೀನಿ ಅಂತ ಕೈ ಕೊಡ್ತಕ್ಕಂಥದ್ದು, ಅಥವಾ ನೀವು ಸಹಾಯ ಮಾಡಿರೋರಿಗೆ ನಿಮ್ಮ ಕಷ್ಟ ಕಾಲಗಳಲ್ಲಿ ಬರದೇ ಇರತಕ್ಕಂಥವ್ರು ಸ್ವಲ್ಪ ಹೆಚ್ಚಾಗಿರುತ್ತೆ. ಆ ದೋಷದಿಂದ ಇವರು ಬಳಲ್ತಾರೆ. ಹುಟ್ಟು ಬಂದಿರೋದೇ ಫ್ರೆಂಡ್ಸ್ಗೋಸ್ಕರ. ಇವರು ಫ್ರೆಂಡ್ಸ್ ಭಾಳ ಸಹಾಯ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ, ತುಂಬ ಹೆಲ್ಪ್ ಮಾಡ್ತಾರೆ. ಬಟ್ ರಿಟರ್ನ್ ಅವ್ರಿಂದ ನಿಮ್ಗೆ ಏನನ್ನೂ ಸಿಗೋದಿಲ್ಲ. ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ, ಅದೊಂದು ದೋಷ. ಪ್ಲಸ್ ಅಂಕಲಿಂದ ಸ್ವಲ್ಪ ಅವ್ರು ಎಷ್ಟೇ ಸಪೋರ್ಟ್ ಮಾಡಿದ್ರು ಕೂಡ ಯಾವುದೋ ಒಂದು ಇಂಪಾರ್ಟೆಂಟ್ ಟೈಮಲ್ಲಿ ನಿಮಗೆ ಕೈ ಬಿಟ್ಬಿಡ್ತಾರೆ. ನೀವು ಅವ್ರು ಓದಿಸಿರ್ಬೋದು, ಮಾಡಿರ್ಬೋದು, ನಿಮ್ಮ ಜೊತೆ ಕೂರಿಸಿರ್ಬೋದು, ಏನು ಬೇಕಾದ್ರೂ ಮಾಡಿರ್ಬೋದು. ಬಟ್ ಆದರೂ ಕೂಡ ಒಂದು ಡೆಂಟ್ ಇರುತ್ತೆ. ಅದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಬರುತ್ತೆ. ಅದು ನಿಮಗೆ ಲೈಫ್ ಟೈಮಲ್ಲಿ ನೀವು ನೋಡಿದಾಗ ಕೆಲವರು ಹೇಳ್ಬೋದು, ಅಯ್ಯೋ ನಮ್ಮ ಮಾವ ಒಳ್ಳೇದು ಮಾಡಿದ್ದಾರೆ, ಅದು ಮಾಡಿ ಇದು ಮಾಡಿದ್ದಾರೆ ಅಂತ. ಒಂದು ಗೆರೆ, ಒಂದು ಚುಕ್ಕೆ ಹಾಕಿಬಿಡ್ತಾರೆ. ಏನೋ ಒಂದು ಇಂಪಾರ್ಟೆಂಟ್ ಡಿಸಿಷನಲ್ಲಿ, ಒಂದು ಮೇಜರ್ ಡಿಸಿಷನ್ ಅವರು ನಿಮಗೆ ತೊಂದರೆ ಕೊಡ್ತಕ್ಕಂಥದ್ದು ಆ ದೋಷ ಇದೆ. ಅದು ಬಿಟ್ಟರೆ ಇನ್ನು ರೋಹಿಣಿ ನಕ್ಷತ್ರದ ಗುಣಲಕ್ಷಣಗಳೆಲ್ಲ ಹೇಳಿದ್ದೀನಿ. ಈ ದೋಷನ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಮತ್ತು ನಕ್ಷತ್ರನ ಸ್ಟ್ರೆಂತ್ ಮಾಡ್ಕೊಳ್ಳೋಕ್ಕೆ ಪ್ರತಿ ದಿವಸ ಒಂದೊಂದು ನಕ್ಷತ್ರ ಸ್ಟ್ರೆಂತ್ ಮಾಡೋದು ಹೇಳ್ತಾ ಇದ್ದೀನಿ. ನಿಮ್ಮ ನಕ್ಷತ್ರಕ್ಕೆ ಭಾಳ ಸಿಂಪಲ್ ಆಗಿರೋ ಟೆಕ್ನಿಕ್ಕು. ಎಷ್ಟೋ ಜನ ಹೋಗ್ಬಿಟ್ಟು ನಮ್ಮ ನಕ್ಷತ್ರ ಇದು, ನಮ್ಮ ರಾಶಿ ಇದು, ಸಂಕಲ್ಪ ಮಾಡ್ಕೊಳ್ಳಿ, ಅದು ಮಾಡ್ಕೊಳ್ಳಿ ಅನ್ನೋದಕ್ಕಿಂತ ಸ್ವಲ್ಪ ಸ್ಟ್ರೆಂತಾಗಿ ಪ್ರತಿ ದಿವಸ ನಿಮ್ಮ ಹತ್ರ ಒಂದು ಪಾಸಿಟಿವ್ ಆಗಿರ್ತಕ್ಕಂಥದ್ದು ಪ್ರತಿ ದಿವಸ ಕೊಟ್ಟಿದ್ದೀನಿ. ಯಾರ್ಯಾರು ನೋಡಿಲ್ವೋ ದಯವಿಟ್ಟು ಯೂಟ್ಯೂಬ್ ಚಾನಲ್ ಇದೆ ನಂದು, ನಕ್ಷತ್ರ ನಾಡಿ ಅಂತಿದೆ. ದಯವಿಟ್ಟು ಯಾರು ನೋಡಿಲ್ವೋ ಹಿಂದೆ, ಇವತ್ತು ಯಾರು ನೋಡ್ತಾ ಇದ್ದಾರೆ
ಹಿಂದಿನ ಸಂಚಿಕೆಗಳೆಲ್ಲ ನೀವು ನೋಡ್ಬೋದು. ಅಶ್ವಿನಿಯಿಂದ ಶುರು ಮಾಡಿರ್ತಕ್ಕಂಥದ್ದು ಖಂಡಿತ ನೋಡಿ. ಅಲ್ಲಿ ಬೆಲ್ ಬಟನ್ ಇದೆ, ಅದು ಒತ್ತಿ ನೋಟಿಫಿಕೇಷನ್ ಬರುತ್ತೆ ಡೈಲಿ ಟಂಗ್ ಅಂತ. ಸೊ ಯಾರಿಗೆ ಈ ರೋಹಿಣಿ ನಕ್ಷತ್ರ ಯಾರಿಗಿರುತ್ತೋ ಈ ದೋಷ ಅಂತ ನಾವು ಏನು ಹೇಳ್ತೀವಿ, ಇದು ಶಾಸ್ತ್ರೀಯವಾಗಿ ದೋಷ ಅಂತ ಹೇಳ್ತೀನಿ. ಈ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ಇದು ಸ್ವಲ್ಪ ಇದು ಎಫೆಕ್ಟ್ ಮಾಡುತ್ತೆ ಹೆಚ್ಚಾಗಿ ಅಂತ ಹೇಳ್ತೀವಿ. ಅದರಲ್ಲಿ ಸ್ವಲ್ಪ ಕ್ಲಾರಿಟಿ ಮತ್ತು ಕ್ಲಿಯಾರಿಟಿ ಎರಡೂ ಆಗಬೇಕು ಅಂತಂದರೆ ಜಂಬು ನೇರಳೆಯ ಗಿಡ ಇಟ್ಕೋಬೇಕು. ಅದನ್ನು ದಾನ ಮಾಡಿದ್ರೂ ಒಳ್ಳೆಯದು. ಜಂಬು ನೇರಳೆಯದು ಗಿಡ ಅಥವಾ ಯಾರ್ದಾರು ಒಂದು ಮನೆಗೆ ಒಂದು 4-5 ಕಡೆ ಒಂದು ಹಾಕ್ಬೋದು. ಅಥವಾ ಬ್ಲ್ಯಾಕ್ ಪ್ಲಮ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಜಂಬು ನೇರಳೆಯ ಚಿತ್ರ ಪರ್ಸಲ್ಲಿ ಇಟ್ಕೋಬೋದು. ಅದರ ಜೊತೆಗೆ ಬುಲಕ್ ಕಾರ್ಟ್ ನೋಡಿ, ಕೃಷ್ಣ ಪರಮಾತ್ಮನು ಚಾರಿಟಿಯರ್, ಇವಾಗ ಚಾರಿಟಿಯರ್ ಅಂತಾರೆ. ಕೃಷ್ಣ ಪರಮಾತ್ಮ ಡ್ರೈವರ್ ಆಗಿರಲಿಲ್ವೇ ಹಂಗೆ ಅಂತ ಹೇಳ್ತಾರಲ್ಲ, ಹಂಗೆ ನಾವೊಂಥರ ಕೃಷ್ಣ ಪರಮಾತ್ಮಗೆ ಸೇರಿದವರು. ನಾವಾಗಲೂ ಡ್ರೈವರ್ ಫ್ರಂಟ್ ಸೀಟಲ್ಲಿ ಇರ್ತಕ್ಕಂಥದ್ದು. ದೇವರೇ ಮುಂದೆ ಕೂತ್ಕೊಂಡಾಗ ನಮ್ಗೆ ಯಾವ ಭಯ ಇರುತ್ತೆ ಅಂತ ಕೃಷ್ಣ ಪರಮಾತ್ಮ ಅಲ್ಲಿ ಹೇಳಿರೋದು. ಅವನ ಡ್ರೈವರ್ ಅಂತ ಕರೀತಾರೆ. ವೆನ್ ಹೀ ಈಸ್ ದಿ ಡ್ರೈವರ್ ಹಿ ವಿಲ್ ಟೇಕ್ ಅಸ್ ಇನ್ ದಿ ರೈಟ್ ಡೈರೆಕ್ಷನ್. ಸೊ ರೋಹಿಣಿ ನಕ್ಷತ್ರದಲ್ಲಿರೋರಿಗೆ ಒಂದು ಯಾವುದಾದ್ರು ಒಂದು ಬುಲಕ್ ಕಾರ್ಟ್ದು ಅಥವಾ ಎತ್ತಿನ ಗಾಡಿದು ಒಂದು ಚಿತ್ರ ಮತ್ತು ಇದ್ರ ಜೊತೆ ಇಟ್ಕೊಳ್ಳಿ. ಬ್ಲ್ಯಾಕ್ ಪ್ಲಮ್ ಅಂತ ಹೇಳಿದ್ನಲ್ಲ, ನೇರಳೆ ಗಿಡನ ಎಲ್ಲರೂ ಒಂದು ಹಾಕಿಸಿ. ಯಾಕಂದರೆ ಅದು ತಂಪಾಗೂ ಇರುತ್ತೆ, ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ. ಯಾರಾದ್ರು ತೊಗೊಂಡು ಅದೊಂದು ಅಲ್ಲಿ ಎಲ್ಲೆಲ್ಲಿ ಬೇಕೋ ಒಂದು ಬೀಜದ ಹಾಕಿ ಅದನ್ನು ಪೋಷಣೆ ಮಾಡಿ ಒಂದು ಮರವಾಗಿ ಬೆಳೆಸಿ ಆ ನಿಮ್ಮ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ವಿಶೇಷವಾಗಿರ್ತಕ್ಕಂಥ ಅದು ಏನು ದೋಷ ಇದೆ ಅದು ಕ್ಲಿಯರ್ ಆಗುತ್ತೆ. ಸಮಾಜಕ್ಕೂ ಒಳ್ಳೆಯದಾಗುತ್ತೆ, ಪರಿಸರಕ್ಕೂ ಒಳ್ಳೆಯದಾಗುತ್ತೆ. ಆಲ್ ರೈಟ್. ಸೊ ನೋಡಿದ್ರಲ್ಲ, ಹಾಗಿದ್ರೆ ಇವಾಗ ತುಂಬಾ ಜನ ಕಾಲರ್ಸ್ ವೇಟ್ ಮಾಡ್ತಾ ಇದ್ದಾರೆ. ಒಬ್ರು ಕಾಲರ್ನ ಮಾತನಾಡ್ಸೋಣ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ ಮಾ, ಡೇಟ್ ಆಫ್ ಬರ್ತ್ ಹೇಳಿ. 24 ಜೂನ್ 1979. ಇನ್ನೊಮ್ಮೆ ಹೇಳಿ. 24 ಜೂನ್ 1979. 1979 ಅಲ್ವಾ? ಹಾ. ಟೈಮಿಂಗ್ಸ್ ಏನು? ರಾತ್ರಿ 10:55. ರಾತ್ರಿ 10:55. ಹುಟ್ಟಿರುವಂತ ಊರು? ಮಂಡ್ಯ ಮೇಡಮ್. ಮಂಡ್ಯ. ಮಾತಾಡಿ ಗುರುಜಿ ಹತ್ರ, ಪ್ರಶ್ನೆ ಕೇಳಿ. ಹಾ. ನಮಸ್ಕಾರ. ನಮಸ್ತೆ ಗುರುಜಿ. ನಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ? ಹಾ, ನೋಡ್ತಾ ಇದ್ದೀವಿ ಗುರುಜಿ. ಚೆನ್ನಾಗಿ ಬರ್ತಾ ಇದೆಯಾ? ಹಾ, ಚೆನ್ನಾಗಿ ಬರ್ತಾ ಇದೆ ಗುರುಜಿ. ವೆರಿ ಗುಡ್, ಥ್ಯಾಂಕ್ ಯು. ಯಾರ್ದಿದು? ನಮ್ಮ ಯಜಮಾನ್ರದ್ದು. ಪ್ರಸ್ತುತ ಇವಾಗ ಶನಿ ದಶೆ ನಡೀತಾ ಇದೆ. 2019 ಮಾರ್ಚ್ವರೆಗೂ ಶನಿ ಕುಜ ಎರಡೂ ನೋಡಬೇಕಾಗತ್ತೆ. 7, 12, 4, 9 ಕಾಂಬಿನೇಷನ್. ಏನು ವಿಚಾರದಲ್ಲಿ ಕೇಳಬೇಕು? ಮುಂದೆ ಫ್ಯೂಚರ್ ಯಾವ ರೀತಿ ಇರುತ್ತೆ ಅಂತ ಕೇಳಬೇಕಿತ್ತು. ಯಾವ್ದಾದ್ರು ಒಂದು ವಿಚಾರದಲ್ಲಿ ನಾನು ನೋಡ್ತೀನಿ. ಯಾವ ವಿಚಾರ ಅಂತ ಹೇಳಬೇಕು? ಅಂದ್ರೆ ಮನೆ ಕಟ್ಟ ಇವಾಗ ಹಿಂಗೆ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂತ. ಮನೆ ಕಟ್ಟೋದು ಸ್ವಲ್ಪ 4, 12 ಕಾಂಬಿನೇಷನ್ ಬರ್ತಾ ಇದೆ. ರಾಹು ಭುಕ್ತಿಲಿ ಕಟ್ತೀರಾ. 4, 12 ಕಾಂಬಿನೇಷನ್ ಬರ್ತಾ ಇದೆ. ಸ್ವಲ್ಪ ಹಣ ಖರ್ಚು ಹೆಚ್ಚಾಗುತ್ತೆ. ಶನಿ ಮತ್ತು ರಾಹುನಲ್ಲಿ ಕೊಡ್ತಾರೆ. ಈ ಮಾರ್ಚ್ ಆದಮೇಲೆ ಶುರು ಆಗುತ್ತಮ್ಮ. ಆಲ್ರೆಡಿ ಅವ್ರು ಪ್ಲ್ಯಾನ್ ಮಾಡಿರ್ತಾರೆ. ಈ ಮಾರ್ಚ್ ಆದಮೇಲೆ ವಿತಿನ್ ನೆಕ್ಸ್ಟ್ ಇಯರ್ ಮಾರ್ಚ್ ಒಳಗಡೆ ಕಟ್ತಾರೆ. ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಟೈಟ್ ಇರುತ್ತೆ. ಹೆಚ್ಚು ಇನ್ವೆಸ್ಟ್ಮೆಂಟ್ ಅಂದರೆ ದುಂದು ವೆಚ್ಚ ಮಾಡ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಸ್ವಲ್ಪ ನೋಡಿಕೊಂಡು ಮಾಡಿ ಅಂತ ನನ್ನ ಸಜೆಷನ್ನು. ಮನೆ ವಿಚಾರದಲ್ಲಿ ಕೇಳಿರೋದ್ರಿಂದ 4-11 ರಾಹು ಮತ್ತು ಗುರು 4-11 ಕಾಂಬಿನೇಷನ್, 4-11, 12 ಕಾಂಬಿನೇಷನ್ ಇರೋದ್ರಿಂದ ಒಂದು ಹಳದಿ ಬಟ್ಟೆ ತೊಗೊಳ್ಳಿ. ಅದಕ್ಕೆ ಕರಿ ಉದ್ದಿನ ಕಾಳು ಕಟ್ಟಿ ಅವರ ಮಲ್ಕೊಳ್ತಕ್ಕಂಥ ಒಂದು ಮಂಚದ ಕೆಳಗಡೆ ಇಡಿ. ಆಚೆ ಹೋಗಿ ಯಾವುದಾದ್ರು ಒಂದು ಎಕ್ಕದ ಗಿಡದ ಹತ್ರ ಹಾಕಿ. ಎಕ್ಕದ ಗಿಡ, ಆ ಎಕ್ಕದ ಗಿಡದ ಹತ್ರ ಹಾಕ್ತಕ್ಕಂಥದ್ದು, ಆ ಬಟ್ಟೆ ಸಮೇತ ಹಾಕ್ತಕ್ಕಂಥದ್ದು. ಅದು ಯಾವ್ದಾದ್ರು ಹುಳ ತಿನ್ಕೊಳ್ಳುತ್ತೆ. ಬಟ್ಟೆ ಕಟ್ಟಿ ಹಾಕಿ, ಲಾಭ ಬರುತ್ತೆ. ಒಳ್ಳೇದಾಗಲಿ. ಧನ್ಯವಾದ ಕರೆ ಮಾಡೋದಕ್ಕೆ. ಇವಾಗ ಇನ್ನೊಬ್ರು ಕಾಲರ್ ಲೈನ್ ಅಲ್ಲೇ ಇದ್ದಾರೆ, ಮಾತನಾಡ್ಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ. ಡೇಟ್ ಆಫ್ ಬರ್ತ್ ಹೇಳಿ ಸರ್. ಡೇಟ್ ಆಫ್ ಬರ್ತ್ ಪ್ರಶ್ನೆಶಾಸ್ತ್ರ ಹೇಳ್ತೀನಿ. ಹೇಳಿ ಸರ್, ಯಾವ ನಂಬರು? 75 ಮೇಡಮ್. 75. ಮಾತಾಡಿ ಗುರುಜಿ ಹತ್ರ. ನಮಸ್ತೆ ಗುರುಜಿ. ನಮಸ್ಕಾರ ಸರ್. ಎಷ್ಟು ಕೆ ಜಿ ನೀವು? ನಾವು 60 kg ಇದೀವಿ. 60 ಹೇಳ್ಬಾರ್ದಾ? 75 ಹೇಳ್ಬಿಟ್ರಿ, ಇರಲಿ. ಕೇಳಿರ್ತಕ್ಕಂಥ ಪ್ರಶ್ನಾಶಾಸ್ತ್ರ ಹೇಳ್ತಿರೋ ತುಂಬಾ ಉಪಯೋಗ ಆಗ್ತಿದೆ, ಚೆನ್ನಾಗಿ ಬರ್ತಿದೆ ಗುರುಜಿಗೆ. ನಕ್ಷತ್ರದ ಬಗ್ಗೆ ಚೆನ್ನಾಗಿ ಆಗ್ತಾ ಇದೆಯಾ? ಉಪಯೋಗ ಆಗ್ತಾ ಇದೆಯಾ? ವೆರಿ ಗುಡ್. ಯೂಟ್ಯೂಬ್ ನೋಡಿ, ಮಿಸ್ ಆಗಿದ್ರೆ ಯಾರಾದರೂ ಲೈವ್ ನೋಡಿ, ಮಜಾ ಇರುತ್ತೆ. ಲೈವ್ ಯಾವಾಗಲೂ ಖುಷಿ ಕೊಡುತ್ತೆ. ರಾಹು ದಶಾ ಶುಕ್ರ ಭುಕ್ತಿಲಿ ಪ್ರಶ್ನೆ ಕೇಳಿದ್ದೀರಾ. ರಾಹು ದಶಾ ಶುಕ್ರ ಭುಕ್ತಿ ನೋಡೋಣ ಹೇಗಿದೆ ಅಂತ. ಕಾಂಬಿನೇಷನ್ನು ರಾಹು ಮತ್ತು ಶುಕ್ರ. 5, 6, 8, 9, 12 ಸ್ವಲ್ಪ ಸಮಸ್ಯೆ ಇದೆಲ್ಲ. ಶುಕ್ರ ಪರವಾಗಿಲ್ಲ. ಏನು ವಿಚಾರದಲ್ಲಿ ಕೇಳಬೇಕಾಯ್ತು ಸರ್? ಗುರುಜಿಗೆ 2 ವರ್ಷದಿಂದ ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಿದ್ದೀನಿ. ಈ ವರ್ಷದಲ್ಲಿ ರಿಸಲ್ಟ್ ಬರೋವಿದೆ, ಆಗುತ್ತಾ ಅಂತ ನೋಡಿ. ಗೌರ್ಮೆಂಟ್ ಜಾಬ್ ಯಾರು ದುಡ್ಡು ಕೇಳಿದ್ರೆ ದಯವಿಟ್ಟು ಕೊಡಬೇಡಿ. ಇಲ್ಲಿ ಕಾಂಬಿನೇಷನಲ್ಲಿ ದುಡ್ಡು ಕಳ್ಕೊಳ್ತೀರಾ ಅಂತ ಒಂದು ಕಾಂಬಿನೇಷನ್ ಫಸ್ಟ್ ಬರ್ತಾ ಇದೆ. ಅದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. 6ನೇ ಅಧಿಪತಿಯಾಗಿರ್ತಕ್ಕಂಥ ಕುಜ, ಸಬ್ಲಾಡ್ ನೋಡಿದಾಗ ಶನಿ, ಸೂರ್ಯ, ಶುಕ್ರ, ಚಂದ್ರ, ರಾಹು ಜಸ್ಟ್ ಮಿಸ್ ಆಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಮುಂದೆ ಸೂರ್ಯ ಭುಕ್ತಿ ಬರ್ತಕ್ಕಂಥದ್ದಲ್ಲಿ ವಿನ್ ಆಗುತ್ತೆ. ಬಟ್ ನಿಮ್ಮ ಸ್ವಂತ ಪ್ರಯತ್ನದಿಂದ ವಿನ್ ಆಗಿ ಯಾವುದೇ ಒಂದು ದಳ್ಳಾಳಿಗೆ ನೀವು ಸ್ವಲ್ಪ ಏನಾದ್ರು ಕೊಟ್ಟರೆ ಅದು ಸ್ವಲ್ಪ ಸಮಸ್ಯೆ ಜಾಸ್ತಿ ಆಗುತ್ತೆ.
ಶುಕ್ರ ಮತ್ತು ಸೂರ್ಯ 2019 ಚಂದ್ರ 2019 ಏಪ್ರಿಲಿಂದ ಜುಲೈ ಒಳಗಡೆ ಅಂದರೆ ಸೆಪ್ಟೆಂಬರ್ ಒಳಗಡೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಸೂರ್ಯನ ಜಪ ಮಾಡಿ, ಓಂ ಗೃಣಿ ಸೂರ್ಯ ಆದಿತ್ಯ ಓಂ ಅಂತಹ ಜಪ ಮಾಡ್ಕೊಳ್ಳಿ. ಕೈಲಾಶ ಅಂತ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ ಕರೆ ಮಾಡೋದಕ್ಕೆ ಅಂತ ಹೇಳ್ತಾ. ಹಾಗೆ ಇವಾಗ ನೆಕ್ಸ್ಟ್ ಕ್ಲಾಸಸ್ ಇವಾಗ ಒಂದೇ ಒಂದು ದಿನ ಇದೆ ಅಂತಾನೆ ಹೇಳ್ಬೋದು. ನಾಳೆ ಒಂದೇ ಒಂದು ದಿನ ಬಾಕಿ ಇರೋದು. ಇದೇ ಶನಿವಾರ ಬೆಂಗಳೂರಿನಲ್ಲಿ ಕ್ಲಾಸಸ್ ಇದೆ. ಜನವರಿ 12 ಹಾಗೂ 13ಕ್ಕೆ ಗುರೂಜಿಯವರು ಹೇಳ್ಕೊಡ್ತಾ ಇದ್ದಾರೆ. ಇಂಟ್ರೆಸ್ಟೆಡ್ ಪೀಪಲ್ ಒಂದೇ ದಿನ ಟೈಮ್ ಇದೆ, ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. 26ನೇ ತಾರೀಕಿಗೆ ಹುಬ್ಳಿಗೆ ಬರ್ತಿದ್ದಾರೆ, ಫೆಬ್ 9ಗೆ ಶಿವಮೊಗ್ಗ, ಫೆಬ್ರವರಿ 23ಕ್ಕೆ ಮಂಗಳೂರು ಅಂತ ಹೇಳ್ತಾ ಕಾರ್ಯಕ್ರಮನ ಮುಂದುವರ್ಸೋಣ. ಸದ್ಯಕ್ಕೆ ಒಂದು ವಿರಾಮ. ಸಣ್ಣ ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಾಳೆ ಒಂದೇ ದಿನ ಟೈಮ್ ಇದೆ. ಇವಾಗ ಶನಿವಾರ ಬೆಂಗಳೂರಿನಲ್ಲಿ ಕ್ಲಾಸಸ್ ಇದೆ. ಆಸಕ್ತಿ ಇರೋರು ಬಂದು ಕಲ್ತ್ಕೊಳ್ಳಿ. ಈಗಾಗಲೇ ತುಂಬಾ ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಮಾಡ್ಕೊಳ್ದೆ ಇರೋರು ಮಾಡ್ಕೊಂಡು ಬಂದು ಕಲ್ತ್ಕೊಳ್ಳಿ. ಹಾಗೇನೆ ನೆಕ್ಸ್ಟ್ ಇವಾಗ 26 ಜನವರಿಗೆ ಹುಬ್ಳಿಯಲ್ಲಿ ಇದೆ, ಫೆಬ್ 9ಗೆ ಶಿವಮೊಗ್ಗ, ಫೆಬ್ರವರಿ 23ಕ್ಕೆ ಮಂಗಳೂರು. ಹಾಗೇನೆ ಇವಾಗ ಕಲ್ತಿರುವಂತಹ ವಿದ್ಯಾರ್ಥಿ ಎಕ್ಸ್ಪೀರಿಯನ್ಸಸ್ನ ಹೇಳ್ಕೊಳ್ತಾ ಇದ್ದಾರೆ. ಏನ್ ಹೇಳ್ತಿದ್ದಾರೆ ಅಂತ ನೋಡೋಣ. ನನ್ನ ಹೆಸರು ಸಾನ್ಯಾ ಅಂತ. ನಾನು ಇವಾಗ ಫೈನಲ್ ಇಯರ್ ಡೆಂಟಲ್ ಓದ್ತಾ ಇದ್ದೀನಿ. ನಾನು ದಿನೇಶ್ ಸರ್ ಹತ್ರ ಆಲ್ಮೋಸ್ಟ್ 10 ವರ್ಷದಿಂದ ಬರ್ತಾ ಇದ್ದೀನಿ. ಆ್ಯಂಡ್ ಅವರು ಏನೆಲ್ಲ ಪ್ರಿಡಿಕ್ಟ್ ಮಾಡ್ತಾ ಇದ್ರು ಎಲ್ಲ ಹಾಗೆ ಆ್ಯಕ್ಯುರೇಟ್ ಆಗಿ ಬರ್ತಾ ಇತ್ತು. ಆ್ಯಂಡ್ ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇದ್ದೆ ಅಂದರೆ ಇಷ್ಟು ಆ್ಯಕ್ಯುರಸಿ ಹೆಂಗೆ ಬರ್ತಾ ಇತ್ತು, ಹೆಂಗೆ ಇವ್ರಿಗೆ ಈ ಟೈಮಲ್ಲಿ ಹಿಂಗೆ ಆಗತ್ತೆ, ಈ ಟೈಮಲ್ಲಿ ಹಾಗೆ ಆಗತ್ತೆ ಅಂತ ನಾನು ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಅಂದರೆ ಅವ್ರು ಇವಾಗ ಸೊಲ್ಯೂಷನು ಹೇಳ್ಬೋದು. ಅಂದರೆ ಇವಾಗ ಈ ಸಿಚುವೇಶನ್ ಪ್ರಿಡಿಕ್ಟ್ ಮಾಡಿದ್ರೆ ಒಳ್ಳೇದಾಗೋದು ಹೆಂಗೆ. ಅವಾಗ ಅವ್ರು ಆಲ್ವೇಸ್ ಹೇಳ್ತಾ ಇದ್ರು, ನಾನೇನು ಹೇಳ್ತೀನಿ ಇಟ್ ಕೆನಾಟ್ ಬಿ ಚೇಂಜ್ಡ್, ಬಟ್ ನಿನ್ನಲ್ಲಿ ಎನರ್ಜಿ ಇದೆ. ಲೈಕ್ ಇಫ್ ಯು ಡೈರೆಕ್ಟ್ ಯೋರ್ ಎನರ್ಜೀಸ್ ಆರ್ if you ask the universe for the energies and you direct all your energies in the right direction, even if something bad or is going to happen to you, you can still change that. And for the longest time I did not believe in this and always yochane marta ide idu it's religious or it's based on more of god and caste and religion and all that. But I came with the curiosity of trying to find logic and science in this, and I did find it and it did convince me, and it's only made me want to learn more and expand my knowledge in astrology. And so far it's been quite easy to learn and understand. If you understand science, if you have basic school science understanding, astrology is not that hard at all. And it basically helps you understand that how and why the solar system is positioned the way it is, and how those positions help you figure out how you can help yourself. ಓಕೆ, ತುಂಬಾನೇ ಚೆನ್ನಾಗಿ ಮಾತನಾಡಿದ್ರು. ಲೈಕ್ ಪಾಯಿಂಟ್ಸ್ಗಳನ್ನೆಲ್ಲ ಹೆಂಗೆ ಹೇಳಿದ್ರು ಅಂದರೆ, ಕ್ಯಾಸ್ಟು ರಿಲಿಜಿಯಸ್ ಎಲ್ಲ ಅಂದ್ಕೊಂಡಿದ್ದೆ, ಆ ಥರ ಎಲ್ಲ ಏನೂ ಇಲ್ಲ, ಯಾರು ಬೇಕಾದರೂ ಕಲಿಬೋದು ಅಂತ ಹೇಳಿದ್ರು. ಆ್ಯಂಡ್ ಇವಾಗ ಈ ಥರ ಯಂಗ್ಸ್ಟರ್ಸ್ಗಳೆಲ್ಲ ಬಂದು ಕಲ್ತ್ಕೊಂಡು ಈ ಥರ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಖುಷಿ ಆಗುತ್ತೆ. ಯಾಕಂದರೆ ಅವರಲ್ಲೂ ಕೂಡ ಒಂದು ಆಸ್ಟ್ರಾಲಜಿಯಲ್ಲಿ ಒಲವು ಬರ್ತಾ ಇದೆ ಅಂತ ಹೇಳಿದ್ರೆ ಒಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು. ಯಾರ್ಯಾರೋ ಮಾಡಿರೋ ತಪ್ಪುಗಳಿಂದ ಇವಾಗ ಸಹಜವಾಗಿಯೇ ಒಂದು ಇಂಟ್ರೆಸ್ಟ್ ಕಳ್ಕೊಳ್ಳೋದು ಸಹಜ. ಯಾಕಂದರೆ ಇವಾಗ ನಮ್ಮ ತಂದೆ ತಾಯಿ ಹೋಗಿರ್ತಾರೆ, ಏನೇನೋ ರಾಂಗ್ ಇನ್ಫಾರ್ಮೇಷನ್ ತೊಗೊಂಡು ಬಂದಿರ್ತಾರೆ. ಆ ಥರ ನೆಗೆಟಿವಿಟಿ ಬಂದಾಗ ಅದು ಹೋಗೋದು ಸಹಜ. ಒಂದ್ಸರಿ ಗುರೂಜಿಯವ್ರ ಕ್ಲಾಸಸ್ಗೆ ಬಂದು ಕಲ್ತ್ಕೊಂಡ್ಮೇಲೆ ಗೊತ್ತಾಗೋದು ಅದೆಲ್ಲ ಸುಳ್ಳಾಗಿತ್ತು, ಇವಾಗ ಈ ತರನೂ ಕೂಡ ಆಗಬಹುದು ಅಂತ. ಸೊ ನೀವು ಅವ್ರ ಮಾತನ್ನ ಕೇಳಬೇಡಿ, ಬಂದು ಕಲ್ತ್ಕೊಳ್ಳಿ ನಕ್ಷತ್ರ ನಾಡಿ ಅಂತ ಹೇಳ್ತಾ ಇವಾಗ ಬೆಂಗಳೂರಿನಲ್ಲೇ ಇದೆ ಇದೇ ಶನಿವಾರ. ನೆಕ್ಸ್ಟ್ ಕಾಲರ್ನ ಮಾತನಾಡ್ಸೋಣ. ಹಲೋ ಹಲೋ, ನಮಸ್ತೆ ಸರ್, ಡೇಟ್ ಆಫ್ ಬರ್ತ್ ಹೇಳಿ. 23/9/94. 23/9/94 ಹಾ ಸರ್. ಟೈಮಿಂಗ್ಸ್ ಏನು? ಬೆಳಿಗ್ಗೆ 9:30. ಬೆಳಿಗ್ಗೆ 9:30. ಹುಟ್ಟಿರೋಂಥ ಊರು? ತುಮಕೂರು. ತುಮಕೂರು. ಓಕೆ, ಮಾತಾಡಿ ಗುರುಜಿ ಹತ್ರ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಮೇಷರಾಶಿಲಿ ಹುಟ್ಟಿದ್ದೀರಾ, ಅಶ್ವಿನಿ ನಕ್ಷತ್ರ. ಈಗ ಸೂರ್ಯದಶೆ ಮುಗಿಯುತ್ತೆ ನೆಕ್ಸ್ಟ್ ಇಯರ್ ಅಕ್ಟೋಬರ್ ಒಳಗಡೆ. ಸೂರ್ಯದಶ ಕೇತು ಭುಕ್ತಿಲಿದ್ದೀರಾ. ಯಾವ ಪ್ರಶ್ನೆಯಲ್ಲಿ ನೋಡಲಿ? ಸರ್ ಗೌರ್ಮೆಂಟ್ ಜಾಬ್ ಬಗ್ಗೆ ಕೇಳಬೇಕಿತ್ತು. ಮತ್ತೆ ಅಕ್ಟೋಬರ್ ಒಳಗಡೆ ಅಪ್ಲೈ ಮಾಡಿ ಸರ್, ಸಿಗುತ್ತೆ ಬೇಗ. ಸ್ವಲ್ಪ ಆಲ್ಮೋಸ್ಟ್ ನಿಯರೆಸ್ಟಲ್ಲಿ ಬಂದು ಏನಾದ್ರು ಹೋಗಿರ್ಬೋದು ಮೋಸ್ಟ್ಲಿ ನನ್ನ ಕ್ಯಾಲ್ಕುಲೇಷನಲ್ಲಿ. ಟ್ರೈ ಮಾಡಿದ್ದೀರಾ? ಹಾಂ ಮಾಡ್ತಾ ಇದ್ದೀನಿ. ಮಾಡಿದ್ದೀರಾ? ರಿಸಲ್ಟ್ ಹೇಗೆ ಬಂತು? ರಿಸಲ್ಟ್ ಯಾವುದೂ ಪಾಸ್ ಆಗಿಲ್ಲ ಸರ್. ಸಾರಿ, ಕರೆಕ್ಟಾಗಿ ಹೇಳಿ ಸರ್. ರಿಸಲ್ಟ್ ಯಾವುದೂ ಕ್ಲಿಯರ್ ಆಗಿಲ್ಲ ಸರ್. ಎಷ್ಟು ಮಾರ್ಕ್ಸಲ್ಲಿ ಹೋಗ್ತಾ ಇದೆ? ಅಂದರೆ ಸ್ವಲ್ಪದಲ್ಲಿ ಹೋಗ್ತಾ ಇದೆ ಸರ್. ಸ್ವಲ್ಪದಲ್ಲಿ ಹೋಗ್ತಾ ಇದೆ. ಸ್ಟಾರ್ ರೂಬಿ ಹಾಕೊಳ್ಳಿ ಸರ್.
ಒಂದು ಬಲಗೈ ಉಂಗುರದ ಬೆರಳಿಗೆ. ಹಾ ಸೂರ್ಯ ಅಷ್ಟೋತ್ತರ ಅಂತ ಬರುತ್ತೆ, ಗೊತ್ತಿರಬೇಕು. 108 ನೇಮ್ಸ್ ಆಫ್ ಸನ್. ಹಾ ಪ್ರತಿನಿತ್ಯ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಈ ಒಂದು ಭಾನುವಾರದಿಂದನೇ ಶುರು ಮಾಡಿ. ಸೂರ್ಯನ ನಕ್ಷತ್ರದಲ್ಲಿ ಸೂರ್ಯ ಇರೋದ್ರಿಂದ ಭಾಳ ಹತ್ರದಲ್ಲಿ ಸಿಗುತ್ತೆ, ಸ್ವಲ್ಪ ಪ್ರಯತ್ನ ಜಾಸ್ತಿ ಪಡಬೇಕು. ಕಸ್ಪಲಲ್ಲಿ ಇಲ್ಲ, ಅದೊಂದೇ ಪ್ರಾಬ್ಲಮ್ಮು. 50% ಚಾನ್ಸಸ್ ಇದೆ ಅಂಥೇಳಿ. ಮತ್ತು ಸೂರ್ಯದಶ ನೆಕ್ಸ್ಟ್ ಇಯರ್ ಅಕ್ಟೋಬರ್ಗೆ ಆಗೋಗುತ್ತೆ. ಸ್ವಲ್ಪ ಸಮಯ ಹಾಳು ಮಾಡ್ದಂಗೆ ಹೆಚ್ಚು ನೀವು ಒಂದು ಪ್ರಯತ್ನ ಪಟ್ಟರೆ ಶುಕ್ರ ಭುಕ್ತಿಲಿ ಒಂದು ಕೆಲಸ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಸೂರ್ಯ ಮತ್ತು ಶುಕ್ರ ಬರ್ತಕ್ಕಂಥದ್ದು ಅಕ್ಟೋಬರ್ 2019ರಿಂದ 2020 ಅಕ್ಟೋಬರ್ ಒಳಗಡೆ ಒಂದು ಗೌರ್ಮೆಂಟ್ ಜಾಬ್ ಆಗ್ತಕ್ಕಂಥ ಸಾಧ್ಯತೆ ಭಾಳಷ್ಟು ಇದೆ. ದಯವಿಟ್ಟು ಮಂತ್ರನ ಬಿಡಬೇಡಿ. ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಷ್ಟೋತ್ತರ ಪಠನೆ ಮಾಡಿ. ಆ ಶತನಾಮಾವಳಿ ಖಂಡಿತ ಜಯ ಆಗುತ್ತೆ. ಸ್ಟಾರ್ ರೂಬಿ ಮತ್ತು ಕೈಲಾಶ ಯಂತ್ರ ಗ್ಯಾರಂಟಿ ವರ್ಕ್ ಆಗುತ್ತೆ ನೋಡಿ. ಟೈಮ್ ಇದ್ದಾಗ ಆ ಕಾಂಬಿನೇಷನ್ ಬಂದಾಗ ಹೆಚ್ಚು ಪ್ರಯತ್ನ ಪಟ್ಬಿಟ್ರೆ ನಮ್ಗೆ ಡೆಫಿನೆಟ್ಲಿ ಸಕ್ಸಸ್ ಸಿಗುತ್ತೆ. ಅದಿಲ್ಲ ಅಂದಾಗ ತಿಪ್ಪರ್ಲಾಗ ಹಾಕಿದ್ರೂ ಕೂಡ 1 ಕೋಟಿ ಕೊಡ್ತೀನಿ ನಾನು ಗೌರ್ಮೆಂಟ್ ಕೆಲಸ ಕೊಡಿಸೋದನ್ನು ಸಿಗಲ್ಲ. 1 ಕೋಟಿ ಕೊಡ್ತೀನಿ ಗೌರ್ಮೆಂಟ್ ಕೆಲಸ ಅಂದ್ರೂ ಸಿಗೋದು ತುಂಬಾ ಕಷ್ಟ. ಒಳ್ಳೆಯದಾಗಲಿ. ಧನ್ಯವಾದ. ಇನ್ನೊಬ್ರು ಕಾಲರ್. ಹಲೋ, ನಮಸ್ಕಾರ. ಹಾ ನಮಸ್ಕಾರ. ಹೇಳಿ ಮಾ, ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಮೇಡಮ್ ನಿಮ್ದು. ನನ್ನ ಹೆಸರು ದೇವಕಿ ಅಂತ. ಹೆಸರು ಓಕೆ, ನಂಬರ್ ಹೇಳಿ. ಹಾಗಿದ್ರೆ 1ರಿಂದ 214 ಒಳಗಡೆ ನಂಬರ್ ಹೇಳಿ. 50 15 50 50 ಅಲ್ವಾ? 50 ಮೇಡಮ್. ಪ್ರಶ್ನೆ ಯಾರ ಬಗ್ಗೆ ಇತ್ತು ಕೇಳಿ, ಗುರುಜಿ ಹತ್ರ ಮಾತಾಡಿ. ನಮಸ್ಕಾರ. 50 ಹೇಳಿದ್ದು? ಹೌದು, 50. ಹಾ ಓಕೆ, ನೋಡೋಣ ಏನಿದೆ ಅಂತ. ನಮಸ್ಕಾರ ಗುರುಜಿ. ನಮಸ್ಕಾರ. ನಮಸ್ಕಾರ. ಕೋಟಿ ನಮಸ್ಕಾರಗಳು ನಿಮಗೆ, ನಮ್ ಕಾಲ್ ಸಿಕ್ಕಿದಕ್ಕೆ. ಓ ವೆರಿ ಗುಡ್. ಕ್ಲಾಸಿಗೆ ಬಂದ್ಬಿಟ್ರೆ ನಮ್ದು ಕೋಟಿ ನಮಸ್ಕಾರ ನಿಮಗೆ. ಆಯ್ತು, ಟ್ರೈ ಮಾಡಿ. ಯಾರಿಗೂ ಬಲವಂತ ಮಾಡಬಾರ್ದು. ರಾಹು ದಶೆ ಶುಕ್ರ ಭುಕ್ತಿ ನಡೀತಾ ಇದೆ. 5-12 ಕಾಂಬಿನೇಷನು. ಸ್ವಲ್ಪ ಫೈನಾನ್ಷಿಯಲಿ ಎಲ್ಲ ಥರ ಸ್ವಲ್ಪ ತೊಂದರೆ ಇದೆ. ಕೇಳಿ, ಏನು ಕೇಳಬೇಕು? ಅದೇ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್. ನಾವು ಎಷ್ಟೋ ದುಡ್ಡುಗಳು ಕೊಟ್ಟಿದೀವಿ, ಬರ್ತಾ ಇಲ್ಲ. ಅದಕ್ಕೆ ಏನ್ ಪ್ರಾಬ್ಲಮ್ ಇದೆ ಅಂತ ಕೇಳೋಣ. ಬರೋದು ಭಾಳ ಕಷ್ಟ ಇದೆ. 11ನೇ ಮನೆ ಶನಿ. ಹಾ ಇಲ್ಲಿಂದ 2.5 ವರ್ಷ ತಗೊಳುತ್ತೆ. ಭಾಳ ಕಷ್ಟಪಟ್ಟು ಚೆಕ್ಗಳೇನಾರು ತಗೊಂಡಿದ್ದೀರಾ? ಚೆಕ್ ಬಾಂಡ್ ಪೇಪರ್ ಕೊಟ್ಟಿದ್ದಾರೆ ಒಬ್ರು, ಅವರು ಓಡೋಗ್ಬಿಟ್ಟಿದ್ದಾರೆ ತಗೊಂಡು ಬಾಂಡ್ ಪೇಪರ್ ಸಮೇತ ಓಡೋಗಿದ್ದಾರೆ. 5-8-12 ಕಾಂಬಿನೇಷನ್ ತುಂಬಾ ಕಷ್ಟ. ಫೈನಾನ್ಷಿಯಲ್ ಬರೋದಿಲ್ಲ. ಪ್ರಶ್ನಾಶಾಸ್ತ್ರ ಪರ್ಫೆಕ್ಟ್ ಎಕ್ಸಿಟ್ ಆಗಿದೆ. ನಮ್ಗೆ ಶಕ್ತಿ ಇಲ್ಲ ಅಷ್ಟೊಂದು. ಯಾಕೆ ಕೊಡಕ್ ಹೋಗೋದು ಮತ್ತೆ? ಏನೋ ಕಷ್ಟ ಅಂತ ಬರ್ತಾರಲ್ಲ ಸರ್, ಏನ್ ಮಾಡೋದು? ಕಷ್ಟ ನಿವಾರಣೆ ಕಷ್ಟಕ್ಕೆ ನಾವ್ ಹೆಲ್ಪ್ ಮಾಡಿದಕ್ಕೆ ನಮ್ ಮೇಲೆ ಬಂದಿದೆ. ಏನಕ್ಕೋಸ್ಕರ ಕೇಳಿಸ್ಕೊಂಬ ಹೋದ್ರೆ ಹೇಳಿ? ಏನ್ ಸರ್? ಏನಕ್ಕೋಸ್ಕರ ಇಸ್ಕೊಂಡೋದ್ರು? ಏನ್ ಕಷ್ಟ ಅಂತ ಹೇಳಿದ್ರು? ಅವ್ರಿಗೇನೋ ಹಿಂಗ್ ಕಷ್ಟ ಇದೆ, ಆಮೇಲೆ ನಾವು ಯಾರಿಗೋ ಇಷ್ಟು ಬಡ್ಡಿ ಕೊಟ್ಟಿದೀವಿ, ಬಡ್ಡಿ ಕಟ್ಟಕ್ ಆಗ್ತಾ ಇಲ್ಲ, ಸ್ವಲ್ಪ ಒಂದ್ 2-3 ತಿಂಗಳು ಹೆಲ್ಪ್ ಮಾಡಿ ಅಂತಂದ್ರು. ಏನ್ ಕಷ್ಟ ಅಂತ ನೀವು ಕರೆಕ್ಟ್ ಆಗಿ ಹೇಳಿಲ್ಲ. ಏನ್ ವಿಚಾರಕ್ಕೆ ತಗೊಂಡಿರೋದು ಅಂತ? ಅದೇ ಅವ್ರಿಗೇನೋ ಸಾಲ ಇದೆ ಅಂತೆ, ಅವ್ರ ಸಾಲ ತೀರ್ಸಕ್ಕಾಗಿ ನನ್ನ ಹತ್ರ ಇಸ್ಕೊಂಡು ನೀವು ತಗಲಾಕೊಂಡಿದ್ದೀರಾ? ಬಡ್ಡಿ ಜಾಸ್ತಿ ಇದೆ ಅಂತ. ಎಷ್ಟು ಲಕ್ಷ ಕೊಟ್ಟಿದ್ದೀರಾ? ಸುಮಾರು 1-2 ಲಕ್ಷ. ಒಂದು ಕೆಲಸ ಮಾಡಿ, ಒಂದು ಬಿಳಿ ಹಾಳೆ ತಗೊಳ್ಳಿ. ಹಾ ಈ ಒಂದು ದೀಪ, ಯಾವ್ದಾರು ಒಂದು ಎಳ್ಳಿನ ದೀಪ ಹಚ್ಚಿ ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಕೊಳ್ಳಿ. ಅಂದರೆ ಒಂದು ಯಾವ್ದಾದ್ರು ಡಬ್ಬ ಇಟ್ಕೊಂಡು ಆ ಒಂದು ಸಹಾಯದಿಂದ ಆ ಪ್ಲೇಟ್ ಮಸಿ ಬರುತ್ತಲ್ಲ, ಆ ಮಸಿ ಆ ದೀಪದ ಮಸಿ ಇರುತ್ತಲ್ಲ, ಆ ಮಸೀಲಿ ಒಂದು ಬಿಳಿ ಹಾಳೆಯಲ್ಲಿ ಅವ್ರ ಹೆಸರು ಬರೀರಿ. 2 ಪೇಪರಲ್ಲಿ ಬರೀರಿ ಅವ್ರ ಹೆಸರನ್ನ. 1 ಪೇಪರ್ನ ಈ ಒಂದು ಮಂಚದ ಕೆಳಗಡೆ ಕಾಲಿರುತ್ತಲ್ಲ, ಮಂಚದ ಕಾಲು ಅಥವಾ ಗೋದ್ರೇಜ್ ಬೀರು, ಏನಾದ್ರು ಸ್ವಲ್ಪ ಕಬ್ಬಣದ ಬೀರು ಇದ್ದರೆ ಚೆಕ್ಕೆ ಥರ ಕೊಡಿ, ಮಡಚಿಬಿಟ್ಟು. ಇನ್ನೊಂದನ್ನು 5 ಬೆಳ್ಳುಳ್ಳಿ, 5 ಏನಂತಾರೆ ಕ್ಲೋವ್ ಅಂದರೆ ಲವಂಗ. ಲವಂಗ 5 ಕ್ಲೋವ್ ಲವಂಗ ಎರಡನ್ನೂ ಇಟ್ಕೊಂಡು ಅದನ್ನು ಪರ್ಸಲ್ಲಿ ಇಟ್ಕೊಂಡು ಅವರ ಪ್ರಾರ್ಥನೆ ಮಾಡಿದ್ರೆ ಅವರೆಲ್ಲರೂ ಹೋಗಿದ್ರು ಕೂಡ ನಿಮಗೆ ಒಂದು ಸೂಚನೆ ಬರುತ್ತೆ. ಅವಾಗ ಅವ್ರನ್ನ ಹಿಡಿದಾಗ ಒಂದು 30-40% ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಓಂ ಶ್ರೀಂ ನಮಃ ಅಂತ ಇದ್ರ ಜೊತೆ ಹೇಳ್ಕೊಳ್ಳಿ. ಕೈಲಾಶ ಯಂತ್ರ ಇದಕ್ಕೆಲ್ಲನೂ ಒಂಥರ ರಾಮಬಾಣ ಇದ್ದಂಗೆ. ನಾನು ತುಂಬ ಜನ ಕೇಳಿದ್ದೀನಿ. ಕೈಲಾಶ ಯಂತ್ರ ಏನು ಮಾಡುತ್ತೆ, ಇಂಥದ್ದನ್ನೆಲ್ಲ ಮಾಡೋಕ್ಕೆ ಬಿಡೋದಿಲ್ಲ, ಭಾಳ ಟೈಟ್ ಆಗಿರುತ್ತೆ. ಕೈಲಾಶ ಯಂತ್ರ ಒಂದು ಮೋಸ್ಟ್ ಪವರ್ಫುಲ್ಲು. ನಮಗೇನು ಎಲ್ಲೂ ಅಡ್ಡದಾರಿ ಆ ಕಡೆ ಈ ಕಡೆ ಹೋಗ್ಬಿಡಲ್ಲ. ಯಾರೇ ನಮಗೆ ನೆಗೆಟಿವ್ ಮಾಡಿದ್ರು ಕೂಡ ನಮಗೆ ಅದನ್ನು ಸಖತ್ತಾಗಿ ಕಾಪಾಡುತ್ತೆ. ಭಾಳಷ್ಟು ಜನ ಏನೇನೋ ಮಾಡ್ತಾರೆ, ಜನಗಳ ಸಹಾಯ ತಗೊಳ್ತಾರೆ. ಜನಾರ್ದನನ ಸಹಾಯ ತೊಗೊಂಬಿಟ್ರೆ ಆಗೋಯ್ತಲ್ಲ. ಜನಗಳ ಸಹಾಯಕ್ಕಿಂತ ಜನಾರ್ದನ ಸಹಾಯ ಬೇಕಾದಷ್ಟು ಆಗೋಯ್ತು. ಸೊ ಅವನೊಬ್ಬ ಇದ್ರೆ ಸಾಕು ನಮ್ಮ ಹಿಂದೆ. 100 ಜನ ಅಲ್ಲ, 1000 ಜನ ಎದುರಾಗಲಿ ಏನೂ ಆಗಲ್ಲ. ಒಳ್ಳೇದಾಗಲಿ. ನಾ ಹೇಳಿರ್ತಕ್ಕಂಥದ್ದು ಸಿಗುತ್ತೆ. ಧನ್ಯವಾದ ಕರೆ ಮಾಡೋದಕ್ಕೆ ಅಂತ ಹೇಳ್ತಾ, ವೀಕ್ಷಕರೇ, ಇದೇ ಶನಿವಾರ ಬೆಂಗಳೂರಿನಲ್ಲಿ ಕ್ಲಾಸಸ್ ಇದೆ, ನಕ್ಷತ್ರ ನಾಡಿ. ಸೊ ಆಸಕ್ತಿ ಇದ್ರೆ ಬಂದು ಕಲ್ತ್ಕೊಳ್ಳಿ. ಜನವರಿ 26ಕ್ಕೆ ಹುಬ್ಬಳ್ಳಿಗೆ ಬರ್ತಾ ಇದ್ದಾರೆ ಗುರುಜಿಯವರು. ಮಿಕ್ಕಿರೋ ಡೇಟ್ಸ್ನ ವಿರಾಮದ ನಂತರ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಒಂದು ವಿರಾಮ.
ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇದೇ ಸ್ಯಾಟರ್ಡೆ ಬೆಂಗಳೂರಿನಲ್ಲಿ ಕ್ಲಾಸ್ ಇದೆ. ಸೊ ಆಸಕ್ತಿ ಇರೋ ಬಂದು ಕಲ್ತ್ಕೋಬಹುದು. ನಾಳೆ ಒಂದೇ ಒಂದಿನ ಟೈಮ್ ಇದೆ. ಶುಕ್ರವಾರ ಮುಗೀತು ಅಂತ ಅಂದ್ರೆ ಶನಿವಾರ ಬೆಳಗ್ಗೆ ಅಂದ್ರೆ ಕ್ಲಾಸಸ್ ಮಾಡ್ತಿದ್ದಾರೆ ಗುರುಜಿ. ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಬಂದು ಕಲ್ತ್ಕೊಳ್ಳಿ. ಫೆಬ್ 23ಗೆ ಮಂಗಳೂರು, ಮಾರ್ಚ್ 9ಗೆ ಫೆಬ್ 23ಗೆ ಮಂಗಳೂರಿನಲ್ಲಿ ಕ್ಲಾಸಸ್ ಇದೆ. ಹಾಗೇನೆ ಫೆಬ್ 9ಗೆ ಶಿವಮೊಗ್ಗದಲ್ಲೂ ಕೂಡ ಇದೆ ಅಂತ ಹೇಳ್ತಾ ಇವಾಗ ನೆಕ್ಸ್ಟ್ ಕಾಲರ್ ಏನ್ ಹೇಳ್ತಾರೆ ಅಂತ ಕೇಳೋಣ. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ ಸರ್. ಡೇಟ್ ಆಫ್ ಬರ್ತ್ ಹೇಳಿ. 18 ಮಾರ್ಚ್ 88 ಮೇಡಮ್. 18 ಮಾರ್ಚ್ 88. ಟೈಮಿಂಗ್ಸ್ ಏನು? ರಾತ್ರಿ 11 ಗಂಟೆ 30 ನಿಮಿಷ. 11 ಗಂಟೆ 30 ನಿಮಿಷ ರಾತ್ರಿ. ಹುಟ್ಟಿರುವಂತ ಊರು ಯಾವ್ದು? ಗದಗ ಮೇಡಮ್. ಗದಗ್. ಹೌದು. ಓಕೆ, ಮಾತಾಡಿ ಗುರುಜಿ. ನಮಸ್ಕಾರ. ನಮಸ್ತೆ ಗುರುಜಿ. 26ನೇ ತಾರೀಕು ಹುಬ್ಳಿಗೆ ಬರ್ತಾ ಇದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಬನ್ನಿ, ಕ್ಲಾಸ್ ಕಲ್ತ್ಕೊಳ್ಳಿ, ಚೆನ್ನಾಗಿ ಕಲಿಬೋದು. ತುಂಬ ಸುಲಭವಾಗಿದೆ. ಸ್ವಲ್ಪ ಹಾರ್ಡ್ ವರ್ಕು, ಸ್ವಲ್ಪ ಪ್ರಾಕ್ಟೀಸ್, ಡೆಫಿನೆಟ್ಲಿ ಇಟ್ ವಿಲ್ ಕಮ್. ಮೀನರಾಶಿಲಿ ಹುಟ್ಟಿದ್ದೀರಾ. ಮೀನರಾಶಿಲಿ ಬರ್ತಕ್ಕಂಥ ನಕ್ಷತ್ರ ಉತ್ತರ ಭಾದ್ರಪದ ನಕ್ಷತ್ರ. ಸದ್ಯಕ್ಕೆ ಇವಾಗ ನಿಮಗೆ ಶುಕ್ರ ದಶೆ ನಡೀತಾ ಇದೆ. ಶುಕ್ರ ದಶೆಯಲ್ಲಿ ಶುಕ್ರ ಭುಕ್ತಿನೇ ನಡೀತಾ ಇದೆ ಇವಾಗ. ಶುಕ್ರ ಹೇಗಿದೆ? 6, 7, 12. ಸ್ವಲ್ಪ ಇನಿಷಿಯಲಿ ಸ್ವಲ್ಪ ಸ್ಲೋ ಹೋಗುತ್ತೆ, ಆಮೇಲೆ ತುಂಬ ಚೆನ್ನಾಗಿದೆ. ಹೇಳಿ ಸರ್, ಏನು ಕೇಳಬೇಕು? ಗುರುಜಿ, ಇದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಂಟರ್ಡೇ ಟ್ರೇಡಿಂಗ್ ಮಾಡ್ಬೇಕಂತ ಮಾಡಿದ್ದೀನಿ. ಅದು ಮಾಡ್ಬೇಕು, ಸಕ್ಸಸ್ ಆಗುತ್ತಾ ಅಂತ. ಇನಿಷಿಯಲಲ್ಲಿ ಲಾಸ್ ಆಗುತ್ತೆ. ಲಾಂಗ್ ಟರ್ಮಲ್ಲಿ ಇದ್ದರೆ ಮಾತ್ರ ನಿಮಗೆ ಸಕ್ಸಸ್ ಆಗುತ್ತೆ. ಆಮೇಲೆ ನೀವು ಇಂಟ್ರಾ ಟ್ರೇಡಿಂಗ್ ಮಾಡ್ತೀರಾ? ಯಾವುದು? ಅದೇ ಇಂಟರ್ಡೇ ಟ್ರೇಡಿಂಗ್ ಮಾಡ್ತೀನಿ ಗುರುಜಿ. ಮಾಡಿ. ಆ್ಯಕ್ಚುಲಿ ನಿಮ್ಮ ಸ್ಟಾಕ್ ಟ್ರೇಡಿಂಗ್ಗೆ ನನ್ನದೊಂದು ಸಜೆಷನ್ನು, ನಕ್ಷತ್ರ ನಾಡಿ ಹೆಲ್ಪ್ ಆಗುತ್ತೆ. ನೀವು ಪ್ರತಿ ದಿವಸ ಪ್ರಶ್ನಾಶಾಸ್ತ್ರ ಹಾಕ್ಕೊಂಡು ಇವತ್ತು ಲಾಭ ಆಗುತ್ತೋ ಇಲ್ವೋ, ಎಷ್ಟು ಜನ ನನ್ನ ಹತ್ರ ಕಲ್ತೋಗಿ ಕರೆಕ್ಟಾಗಿ ಆಡ್ತಾ ಇದ್ದಾರೆ, ಪರ್ಫೆಕ್ಟಾಗಿ ಬರುತ್ತೆ. ಇವತ್ತು ಹಾಕಿದ್ರೆ ಲಾಸ್ ಆಗುತ್ತೋ ಇಲ್ವೋ, ಇಂಟ್ರಾ ಡೇ ಆ ಥರ ಮಾಡ್ತಕ್ಕಂಥದ್ದು. ಈ ಕಂಪನಿ ಹಾಕಿದ್ರೆ ಲಾಭ ಬರುತ್ತೋ ಇಲ್ವೋ, ಪ್ರತಿಯೊಂದು ಪ್ರಶ್ನಾಶಾಸ್ತ್ರದಲ್ಲಿ ಉತ್ತರ ಸಿಗುತ್ತೆ. ಶೇರ್ ಮಾರ್ಕೆಟ್ ಇರೋರಿಗೆ ಯಾವುದಾದ್ರು ಶೇರ್ಗೆ ಅದಕ್ಕೆ ಇದಕ್ಕೆ ಟ್ರೈನಿಂಗ್ ಎಲ್ಲ ಹೋಗ್ತಾರೆ. ಈ ಒಂದು ಟ್ರೈನಿಂಗ್ ಬರಲಿ, ಭಗವಂತ ಕೊಡ್ತಕ್ಕಂಥ ಉತ್ತರಗಳಿವೆಲ್ಲ. ಡೆಫಿನೆಟ್ಲಿ ಸಕ್ಸಸ್ ಆಗ್ತೀರಾ. ದಶಾ ಚೆನ್ನಾಗಿದೆ. 6, 11 ಇದೆ. ಸ್ವಲ್ಪ 12 ಇರೋದ್ರಿಂದ ಸ್ವಲ್ಪ ಲಾಸ್ ಮಾಡ್ಕೊಳ್ತೀರಾ, ಸ್ವಲ್ಪ ಲಾಸ್ಟಲ್ಲಿ ಗೇನ್ ಮಾಡ್ಕೊಳ್ತೀರಾ. ಸಮಾಧಾನ. ಲಾಂಗ್ ಟರ್ಮು ಪ್ಲಸ್ ಈ ಶಾರ್ಟ್ ಟರ್ಮ್ ಎರಡನ್ನೂ ನೋಡ್ಕೊಂಡು ಮಾಡಿ. ನನ್ನೊಂದು ಸಜೆಷನ್ನು, ನೀವು ಅಲ್ಲೆಲ್ಲ ಹೋಗಿ ದುಡ್ಡು ಹಾಕ್ತಾರೆ. ಯಾರ್ಯಾರು ಶೇರ್ ಮಾರ್ಕೆಟ್ ಮಾಡಬೇಕು, ಡೆಫಿನೆಟ್ಲಿ ನಕ್ಷತ್ರ ನಾಡಿ ವಿಲ್ ಗಿವ್ ಯು ಒಂದು ಇನ್ಸೈಟ್. ಆ್ಯಂಡ್ ಹಾಕಬೇಕೋ ಬೇಡವೋ ಅದೇ ಹೇಳ್ಬಿಡುತ್ತೆ. ಬೇಡ ಅಂದರೆ ಬೇಡ, ಹಾಕು. 5, 8, 12 ಬಂದ ತಕ್ಷಣ ಲಾಸ್ ಆಗುತ್ತೆ. 6, 11, 2, 6, 10, 11, 2, 11 ಕಾಂಬಿನೇಷನ್ ಬರ್ತಾ ಇದೆ. ದಶಾಭುಕ್ತಿಗಳಲ್ಲಿ ಹೆಲ್ಪ್ ಆಗುತ್ತೆ. ಕಸ್ಪಲಲ್ಲಿ 11th ಏನಾದ್ರು ಲಾಭ ತೋರಿಸ್ತಾ ಇದೆಯಾ? ಡೆಫಿನೆಟ್ಲಿ. ರೆಟ್ರೋಗ್ರೇಡ್ ಆಯಿತಾ? ದುಡ್ಡು ಹೊಟ್ಟೋಗುತ್ತೆ. ಎವ್ರಿಥಿಂಗ್ ನೀವು ವಾಚ್ ಮಾಡ್ಬೋದು. ಏನೋ ನೆಗೆಟಿವ್ ತೋರಿಸ್ತಾ ಇದೆ, ಒಂದು 500 ಪ್ಯಾಕ್ ನೋಡ್ತೀನಿ, ತೋರಿಸುತ್ತದು ಲಾಭ ಬರುತ್ತೋ ಇಲ್ವೋ ಅಂತ. ಅಷ್ಟೇ ಅಕ್ಯುರೇಟ್ ಆಗಿದೆ. ಆಮೇಲೆ ಶುಕ್ರನ ದಶ ನಡೀತಾ ಇರೋದ್ರಿಂದ ರಾಹು ಕಾಂಬಿನೇಷನ್ಸು 2, 5, 11 ಕಾಂಬಿನೇಷನ್ ಇರ್ತಕ್ಕಂಥದ್ದು ಕೇತು. ನೀವು ಶೇರ್ ಮಾರ್ಕೆಟಲ್ಲಿ ವಿನ್ ಆಗಬೇಕು ಅಂದರೆ ಕೇತುವಿನ ಸ್ಟೋನ್ ಹಾಕ್ಕೊಳ್ಳಿ. ಕ್ಯಾಟ್ಸೆ ಅಂತ ಬರುತ್ತೆ, ಹಾಕ್ಕೊಳ್ಳಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಕರೆ ಮಾಡೋದಕ್ಕೆ. ನೆಕ್ಸ್ಟ್ ಕಾಲರ್. ಹಲೋ. ಹಲೋ, ನಮಸ್ತೆ ಮೇಡಮ್. ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. ನಮಸ್ತೆ. 23/8. 23/8. 1996. 96. ಟೈಮಿಂಗ್ಸ್ ಏನು? ಬೆಳಿಗ್ಗೆ 9:30. ಬೆಳಗ್ಗೆ 9:30. ಹುಟ್ಟಿರುವಂತ ಊರು? ಹಾಸನ. ಹಾಸನ. ಮಾತಾಡಿ ಗುರುಜಿ ಹತ್ರ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ ಮೇಡಮ್. ಮೇಡಮ್ಮ? ಕರೆಕ್ಟ್. ಹೌದು. ಹೇಳಿ ಸರ್ ಗುರುಜಿ. ಹೇಳಿ. ವೃಶ್ಚಿಕ ರಾಶಿಲಿ ಹುಟ್ಟಿದ್ದಾರೆ. ವೃಶ್ಚಿಕ ರಾಶಿಲಿ ಜ್ಯೇಷ್ಠ ನಕ್ಷತ್ರ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ನಕ್ಷತ್ರ. ಅದು ಅದಕ್ಕೆ ಜ್ಯೇಷ್ಠ ಅಂತ ಕರೀತಾರೆ. ಆ್ಯಂಟೇರಸ್ ಅಂತ ಕರೀತಾರೆ ಸೈಂಟಿಫಿಕ್ಕಲ್ಲಿ, ನಾಮನಿಕ್ಲೇಚರಲ್ಲಿ ನೋಡಬೇಕು. ಶುಕ್ರದಶ ಶುಕ್ರ ಭುಕ್ತಿ ನಡೀತಾ ಇದೆ. ಯಾರ್ದಿದು? ಮಗಂದು ಗುರುಜಿ. ಸ್ವಲ್ಪ ನಾರ್ಮಲ್ ಆಗಿದೆ. ಹೇಳಿ, ಏನು ಕೇಳಬೇಕು? ಗುರುಜಿ, ಅವನು ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಮಾಡಿದ್ದಾನೆ. ಓಕೆ. ಮತ್ತೆ IAS ಎಕ್ಸಾಮ್ ಬರೆಯಾಗ IASಗೆ ರೆಡಿ ಮಾಡ್ತಾ ಇದ್ರೆ ಅವನು ಸಕ್ಸಸ್ ಆಗತ್ತಾ? ಗೌರ್ಮೆಂಟ್ ಜಾಬ್ ಸಿಗತ್ತಾ ಅಥವಾ ಈ ಜಾಬ್ ಅಲ್ಲೇ ಮುಂದೆ ಹೋಗ್ಬೇಕು? ಈಗ ಏನು ಮಾಡ್ತಾ ಇದ್ದಾರೆ? ಈಗ ಮುಗ್ದಿದೆ. ಈಗ ಸದ್ಯಕ್ಕೆ ಈಗ IASಗೆ ಹೋಗೋದು ಅಥವಾ ಇದರಲ್ಲೇ ಜಾಬ್ ಮಾಡೋದ? ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದಾನೆ. ಬಟ್ ನೋಡಿ, ಸ್ವಲ್ಪ ಚೆನ್ನಾಗಿಲ್ಲ ಅಂದಾಗ ಇಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಮೆಕ್ಯಾನಿಕಲ್ ಮಾಡಿದ ತಕ್ಷಣ ಈಗ IASಗೆ ಹೋಯ್ತು, ಮತ್ತೆ ಅಲ್ಲಿಂದ ಗೌರ್ಮೆಂಟ್ ಅಂತ ಇದ್ದೀರಾ. ಸ್ವಲ್ಪ ಜಾಬಲ್ಲಿ ಸ್ವಲ್ಪ ಟೆನ್ಷನ್ ಆಗುತ್ತೆ. ನಾವು ಎಷ್ಟೇ ಹೇಳ್ಬೋದು, ಇದು ದಶಾ ಏನು ಮಾಡ್ತಾ ಆ ಕಡೆ ಈ ಕಡೆ ಹೇಳ್ಕೊಂಡು ಹೋಗ್ಬಿಡುತ್ತೆ ಆಸೆಗೆ. ನಾವು ಎಷ್ಟೇ ಹೇಳಿದ್ರು ಕೂಡ ಇವರು ಪ್ರೈವೇಟ್ ಜಾಬಲ್ಲೇ ಒಳ್ಳೇದು. ಇಲ್ಲ, ಸ್ವಲ್ಪ ಕಷ್ಟ ಇದೆ ಮೇಡಮ್. 5, 6, 10, 12 ಬರ್ತಾ ಇದೆ. ಒಂದು ಪ್ರಿಲಿಮ್ಸ್ ಮಾಡ್ಕೋಬೋದು ಬೇಕಾರೆ. ಮೇನ್ಸ್ ಭಾಳ ಕಷ್ಟ ಆಗುತ್ತೆ. ಮೇನ್ಸ್ ಮಾಡಿಕೊಂಡ್ರು ಕೂಡ ಕಷ್ಟದಿಂದ ಫೈನಲಲ್ಲಿ ಬರ್ತಕ್ಕಂಥದ್ದು. 5, 6, 10, 11 ಕಾಂಬಿನೇಷನ್ ಬಂದರೆ ಮಾತ್ರ ಹೆಲ್ಪ್ ಆಗುತ್ತೆ. ಮತ್ತು ಜಾತಕ ನೋಡಿದ ತಕ್ಷಣ IAS ಆಗಿಬಿಡುತ್ತೆ, KS ಆಗಿಬಿಡುತ್ತೆ, ಹಂಗೆ ಬರೋದಿಲ್ಲ. ದಶಾ ಭುಕ್ತಿ ಅಂತರ್ಭುಕ್ತಿ ನೋಡ್ತೀವಲ್ಲ, ಆ ಸಮಯದಲ್ಲಿ ಎಕ್ಸಾಮ್ ಆಗಿದ್ದು ರಿಸಲ್ಟ್ ಬರೋ ಟೈಮಲ್ಲಿ ಅಂತರ್ಭುಕ್ತಿ ನೋಡಬೇಕು. ನಾನು ನಿಮ್ಗೆ ರಿಸಲ್ಟ್ ಕೇಳಬೇಕು. ರಿಸಲ್ಟ್ ಬರ್ತಕ್ಕಂಥ ಸಮಯದಲ್ಲಿ ದಶಾಭುಕ್ತಿ ಅಂತರ್ಭುಕ್ತಿ ಯಾವ್ದು ಬರೋ ನಡೀತಾ ಇದೆ, 11 ಕಾಂಬಿನೇಷನ್ ಇದೆ ನೋಡಬೇಕು. ಸೊ ಅಸ್ಟ್ರಾಲಜಿ ಇಸ್ ಲೈಕ್ ದಟ್.
ಸುಮ್ಮನೆ 9 ಗ್ರಹ ನೋಡಿದ ತಕ್ಷಣ ಇವನು ಸೂರ್ಯ ಹತ್ರಲ್ಲಿದೆ ಅಥವಾ ಬುಧನ ವೀಕ್ಷಣೆ ಇದೆ, ಗುರು ಹತ್ರಲ್ಲಿದ್ದಾನೆ, ಇವ್ನಿಗೆ IAS ಆಗುತ್ತೆ. ನೋ, ದಟ್ ಈಸ್ ನಾಟ್ ಅಸ್ಟ್ರಾಲಜಿ. ದಶಾ ಭುಕ್ತಿ ಅಂತರ್ಭುಕ್ತಿ ಕರೆಕ್ಟಾಗಿ ಪಿನ್ ಪಾಯಿಂಟ್ ಮಾಡಬೇಕು. 5, 6, 10, 11 ಬರಬೇಕು. ಆ ಟೈಮಲ್ಲಿ ರಿಸಲ್ಟ್ ಬರಬೇಕು. ಎಕ್ಸಾಮ್ ಬರೋ ಟೈಮಲ್ಲಿ ಬರಬಾರ್ದು. ರಿಸಲ್ಟ್ ಬರೋ ಟೈಮಲ್ಲಿ 5, 6, 10, 11 ಇದ್ದರೆ ಅವರಲ್ಲಿ ಒಳ್ಳೆಯ ಉತ್ತೀರ್ಣ ಆಗ್ತಾರೆ, ಹೆಂಗಾರು ಬರೆದಿರಲಿ. ಗಾಡ್ ಡಿಸೈಡ್ ಮಾಡಿ ಇಟ್ಬಿಟ್ಟಿರ್ತಾನೆ ಆ ಟೈಮಲ್ಲಿ. ಇಲ್ಲಿ ಏನು ಅಂತಂದರೆ ನಮ್ಮ ಜಾತಕದಲ್ಲಿದ್ದು ಕೂಡ ಟೈಮಿಂಗ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇಲ್ಲಿ ಅದರಲ್ಲಿ ವಿನ್ ಆಗಬೇಕು ಅಂತಂದರೆ ಇಲ್ಲಿ 2, 1, 6, 10, 11 ಕಾಂಬಿನೇಷನ್ ನೋಡಿದಾಗ ಕೇತುನಲ್ಲಿ ಸ್ವಲ್ಪ ಪರವಾಗಿಲ್ಲ, 12 ಇದ್ದರೂ ಕೂಡ ಕೇತುವಿನ ಗಣಪತಿಯ ಆರಾಧನೆ ಹೆಚ್ಚಾಗಿ ಮಾಡ್ಕೊಳ್ಳೋಕೆ ಹೇಳಿ, ಹೆಚ್ಚು ಗಣಪತಿಯ ಮಂತ್ರವನ್ನು ಹೇಳ್ಕೊಳ್ಳೋಕೆ ಹೇಳಿ, ಸ್ವಲ್ಪ ಹೆಚ್ಚು ಪ್ರಯತ್ನ ಮಾಡೋಕ್ಕೆ ಹೇಳಿ, ಮತ್ತು ಶಿವನ ಆರಾಧನೆ ಇವೆರಡೂ ಮಾಡಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸ್ವಲ್ಪ ಕಷ್ಟ ಇದೆ, ಇದನ್ನೇ ಆರಿಸ್ಕೊಂಡು ಹೋಗ್ಬಿಡಿ. ಲೈನ್ ಸ್ವಲ್ಪ ಚೆನ್ನಾಗಿಲ್ಲ, ಶುಕ್ರದಶೆ ಚೆನ್ನಾಗಿರಲ್ಲ, ಸ್ವಲ್ಪ ಕರೆಕ್ಟ್ ಲೈನ್ಗೆ ಹೋಗಿ ಒಳ್ಳೆಯದಾಗುತ್ತೆ. ಓಕೆ, ಧನ್ಯವಾದ ಕರೆ ಮಾಡೋದಕ್ಕೆ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸುವಂತ ಸಮಯ ಕೂಡ ಬಂತು. ಧನ್ಯವಾದ ಗುರುಜಿ. ಓಕೆ, ಎಲ್ಲರಿಗೂ ಒಳ್ಳೇದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ, ಟೈಮ್ ಆಗೋಗಿದೆ. ಇವಾಗ ಡೇಟ್ಸ್ಗಳನ್ನ ಹೇಳಿದ್ದೀನಿ. ಇನ್ ಕೇಸ್ ಮಿಸ್ ಆಗಿದ್ದಿದ್ರೆ ಯೂಟ್ಯೂಬ್ನಲ್ಲಿ ನಕ್ಷತ್ರ ನಾಡಿಯನ್ನ ನೋಡಿ ಡೇಟ್ಸ್ಗಳನ್ನ ಮತ್ತೆ ಪುನಃ ತಿಳ್ಕೊಬಹುದು. ಇದೇ ಸ್ಯಾಟರ್ಡೇ ಬೆಂಗಳೂರಿನಲ್ಲಿ ಇದೆ ಕ್ಲಾಸಸ್ಸು, ಜನವರಿ 12ಗೆ ಅಂತ ಹೇಳ್ತಾ, Jan 26ಗೆ ಹುಬ್ಳಿ, ಫೆಬ್ರವರಿ 9ಗೆ ಶಿವಮೊಗ್ಗ, ಫೆಬ್ 23ಗೆ ಮಂಗಳೂರು ಅಂತ ಹೇಳ್ತಾ ಮತ್ತೆ ಭೇಟಿ ಆಗ್ತೀನಿ ನಾಳೆ. ನೋಡ್ತಾ ಇರಿ ಕಸ್ತೂರಿ ವಾಹಿನಿ. ನಮಸ್ತೆ.